ಕಷ್ಟ ಯಾರಿಗಿಲ್ಲ ಹೇಳಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಷ್ಟಪಡಲೇಬೇಕು. ಕಷ್ಟಪಡದೆ ಯಾವುದೇ ಕಾರ್ಯವು ಸುಲಭವಾಗಿ ಮುಗಿಸಲು ಸಾಧ್ಯ ಆಗೋದೇ ಇಲ್ಲ. ಜೀವನ ಮಾಡೋದು ತುಂಬ ಕಷ್ಟ ಆಗ್ತಿದೆ ಅಂತೇಳಿ ಬದುಕನ್ನು ಅರ್ಧಕ್ಕೆ ನಿಲ್ಲಿಸಿ ಪಲಾಯನ ಮಾಡಬಾರ್ದು. ಸಾಧಿಸಿ ತೋರಿಸ್ತೀನಿ ಅನ್ನೋ ಛಲ ಗಟ್ಟಿಯಾಗಿಡಿದು ಸಾಧನೆ ಎಂಬ ಹಾದಿಲಿ ದಿಟ್ಟ ಹೆಜ್ಜೆಯನ್ನು ಹಾಕಬೇಕು. ಹಾಗೇನೆ ಸಾಧನೆ ಎಂಬುದು ಒಂದು ಕಷ್ಟದ ಕಾರ್ಯವಿದ್ದಂತೆ. ಸಾಧನೆ ಎಂಬ ಕಷ್ಟದ ದಾರಿಯನ್ನು ಹಿಡಿದ ಮೇಲೆ ಕಷ್ಟಪಡಲೇಬೇಕು. ಎಲ್ಲ ಕಷ್ಟಗಳನ್ನು ಅನುಭವಿಸಿದ ನಂತರವೇ ಸಾಧನೆ ಎಂಬ ಶಿಖರವನ್ನು ಏರಲು ಸಾಧ್ಯವಾಗುತ್ತದೆ. ಭವಿಷ್ಯದಲ್ಲಿ ನಾವು ಏನಾಗ್ತೇವೆ ಎಂಬ ಅರಿವು ನಮಗೆ ಇರೋದಿಲ್ಲ. ಕೆಲವರಿಗಷ್ಟೇ ನಾವು ಇಂತಹ ಕೆಲಸವನ್ನೇ ಮಾಡುತ್ತೇವೆ, ಇಂತಹ ಹುದ್ದೆಯನ್ನೇ ಪಡೆಯುತ್ತೇವೆ ಎಂಬ ದೃಢ ನಿರ್ಧಾರವಿರುತ್ತದೆ. ಇನ್ನು ಅನೇಕರಿಗೆ ನಾವು ಮುಂದೆ ಏನಾಗ್ತೇವೆ ಎಂಬ ಪರಿಜ್ಞಾನವೂ ಸಹ ಇರೋದಿಲ್ಲ. ಅಂತಹವರ ಪರಿಶ್ರಮ ಹಾಗೂ ಛಲ ಬಿಡದ ಮನಸ್ಸಿನಿಂದ ಮಾತ್ರ ಅವರು ಸಾಧನೆ ಎಂಬ ಶಿಖರವನ್ನ ಏರಲು ಸಾಧ್ಯ ಆಗ್ತದೆ. ಯಾವುದೋ ಗುಡ್ಡಗಾಡುವಿನಲ್ಲಿ ಕುರಿ ಕಾಯ್ತಿದ್ದೋಳ ಒಬ್ಬ ಮಗ ಚಂದ್ರಗುಪ್ತ ಮೌರ್ಯನಾಗಿ ಆಳ್ವಿಕೆ ಮಾಡುತ್ತೇನೆ ಎಂಬುದನ್ನ ಕಲ್ಪನೆ ಸಹ ಮಾಡಿಕೊಂಡಿರಲಿಲ್ಲ ಆ ವ್ಯಕ್ತಿ. ಹಂಗೇನೆ ಶುಭ ಕಾರ್ಯಕ್ರಮಗಳಲ್ಲಿ ವೇದಶಾಸ್ತ್ರಗಳನ್ನು ಓದ್ತಿದ್ದಂತಹ ಮಯೂರ ಶರ್ಮನಿಗೂ ಸಹ ತಿಳಿದಿರಲಿಲ್ಲ ಮುಂದೊಂದು ದಿನ ವೇದಶಾಸ್ತ್ರಗಳನ್ನು ಬಿಟ್ಟು ಸೈನ್ಯವನ್ನು ಕಟ್ಟಿ ರಾಜ್ಯವನ್ನ ಆಳ್ವಿಕೆ ಮಾಡಿ ರಾಜನಾಗಿ ಮೆರಿತೀನಿ ಅಂತೇಳಿ. ಸ್ವತಃ ಅಲೆಕ್ಸಾಂಡರ್ನಿಗೂ ಕೂಡ ತಿಳಿದಿರಲಿಲ್ಲ ಮುಂದೊಂದು ದಿನ ಜಗತ್ತನ್ನೇ ಗೆದ್ದಂತಹ ರಾಜ ಎಂಬ ಕೀರ್ತಿಗೆ ಪಾತ್ರನಾಗ್ತೀನಿ ಅಂತೇಳಿ. ಇಷ್ಟೆಲ್ಲ ಯಾಕೆ? ಕಡಲ ತೀರಗಳಲ್ಲಿ ಕಪ್ಪೆ ಚಿಪ್ಪನ್ನ ಆಯ್ತಾ ಮನೆ ಮನೆಗೆ ಪೇಪರನ್ನ ಹಾಕ್ತಿದ್ದಂತಹ ಒಬ್ಬ ಮುಗ್ಧ ಬಾಲಕ ಮುಂದೊಂದು ದಿನ ದೇಶದ ರಾಷ್ಟ್ರಪತಿಯಾಗಿ ವಿಜ್ಞಾನಿಯಾಗಿ APJ ಅಬ್ದುಲ್ ಕಲಾಂ ಎಂದು ಗುರುತಿಸಲ್ಪಡ್ತೇನೆ ಅಂತ ಅವ್ರಿಗೂ ಕೂಡ ಕಲ್ಪನೆ ಇರಲೇ ಇಲ್ಲ. ಇದೇ ರೀತಿಯಾದಂತಹ ಇನ್ನು ಅನೇಕ ಮಹಾನ್ ವ್ಯಕ್ತಿಗಳಿದ್ದಾರೆ. ಅವರೆಲ್ಲರೂ ಸಹ ಯಶಸ್ವಿಯಾಗಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿದ್ದಂತಹ ಛಲ, ಪ್ರಯತ್ನ ಹಾಗೂ ಪರಿಶ್ರಮ. ಈ ಪ್ರಯತ್ನ ಹಾಗೂ ಪರಿಶ್ರಮದ ಫಲದಿಂದಾಗಿ ಅವರು ಇಂದು ಅವರ ಯಶಸ್ವಿ ಶಿಖರವನ್ನು ಏರೋದಕ್ಕೆ ಸಾಧ್ಯ ಆಗಿದೆ.